ದುಡ್ಡು ಕೊಟ್ಟು ಟೀ ಕುಡಿದು ಟೀ ಸರಿಯಿಲ್ಲ ಅಂದಿದ್ದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ನಡೆದಿದೆ. ಟೀ ಮಾಡುವ ಪಾತ್ರೆಯಿಂದಲೇ ಶಾಪ್ನ ಓನರ್ ಹೊಡೆದಿದ್ದಾನೆ. ಅದು ಬಿಎಂಟಿಸಿ ಚಾಲಕನ ಮೇಲೆ ಕಾಂಡಿಮೆಂಟ್ ಸಿಬ್ಬಂದಿ ಹಲ್ಲೆ ನಡೆಸಿರುವಂತಹ ಘಟನೆ ಮೆಜೆಸ್ಟಿಕ್ನಲ್ಲಿ ನಡೆದಿದೆ. ಬಿಎಂಟಿಸಿಯ ಬಸ್ ಡ್ರೈವರ್ ಬೆಳಿಗ್ಗೆ ಟೀ ಅಂಗಡಿಗೆ ಹೋಗಿ ಪಾಪ ದುಡ್ಡು ಕೊಟ್ಟು ಟೀ ತಗೊಂಡಿದ್ದಾರೆ. ಏನಪ್ಪ ಟೀ ಹಿಂಗಿದೆ, ಸರಿ ಇಲ್ಲ, ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಆ ಟೀ ಮಾಡುವಂಥ ಪಾತ್ರೆಯಲ್ಲೇ ಆ ಬಿಎಂಟಿಸಿಯ ಬಸ್ ಚಾಲಕನನ್ನು ಟೀ ಅಂಗಡಿಯ ಮಾಲೀಕ ಹೊಡೆದಿದ್ದಾನೆ. ಅದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ. ಮೆಜೆಸ್ಟಿಕ್ನ ಶಾಪ್ ನಂಬರ್ 21ರಲ್ಲಿ ನಡೆದಿರುವಂಥ ಘಟನೆ ಇದು. ಡಿಪೋ 45ರ ಚಾಲಕ ಮೂಗಪ್ಪ ಗಂಭೀರವಾಗಿ ಗಾಯಗೊಂಡಂಥ ಸಿಬ್ಬಂದಿ. ಡಿಪೋ 45 MS ಪಾಳ್ಯದಲ್ಲಿ ಆತ ಡ್ರೈವರ್ ಆಗಿದ್ದಾನೆ. ಬೆಳಿಗ್ಗೆ ಮೆಜೆಸ್ಟಿಕ್ ಬಳಿ ಇರುವಂಥ ಟೀ ಅಂಗಡಿಗೆ ಮೂಗಪ್ಪ ಅವ್ರು ಹೋಗಿರ್ತಾರೆ. ಹಣ ಕೊಟ್ಟು ಟೀ ಕೊಡುವಂತೆ ಕೇಳಿರ್ತಾರೆ. ಈ ಅಂಗಡಿಯಲ್ಲಿ ಟೀ ಚೆನ್ನಾಗಿಲ್ಲ, ಬೇರೆ ಅಂಗಡಿಗೆ ಹೋಗೋಣ ಅಂತ ಅವ್ರು ಹೇಳಿದ್ದಾರೆ. ಇಷ್ಟಕ್ಕೆ ಮೂಗಪ್ಪ ಮಾತಿಗೆ ಕೋಪಗೊಂಡಂಥ ಆತ ಅಂಗಡಿಯಿಂದ ಹೊರಬಂದು ಟೀ ಮಾಡ್ತಾ ಇದ್ದಂಥ ಪಾತ್ರದಲ್ಲೇ ತೆಗೆದು ತಲೆಗೆ ಹೊಡೆದಿದ್ದಾನೆ. ಏಕಾಏಕಿ ಮೂಗಪ್ಪನ ಮೇಲೆ ಹಲ್ಲೆ ಮಾಡಿದ್ದಾನೆ. ಗುರುರಾಜ್ ಉಪ್ಪಾರ್ಪೇಟೆ ಅಂತ ಆತನ ಹೆಸರು. ಆಮೇಲೆ ಪೊಲೀಸರಿಂದ ಈಗ ಆರೋಪಿ ಗುರುರಾಜ್ನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಇದೇ ವ್ಯಕ್ತಿ ತಲೆಯಲ್ಲಿ ನೋಡಿ ರಕ್ತ ಸೋರ್ತಾ ಇದೆ, ಹೇಗೆ ಹೊಡೆದಿದ್ದಾನೆ ಅಂತೇಳಿ. ಟೀ ಚೆನ್ನಾಗಿರಲ್ಲ, ಬೇರೆ ಅಂಗಡಿಗೆ ಹೋಗೋಣ ಅಂತ ಹೇಳಿದಕ್ಕೇನೆ ಆತನಿಗೆ ಕೋಪ ಬಂದು ಹಲ್ಲೆ ನಡೆಸಿದ್ದಾನೆ. ಇಲ್ಲೇ ಫಸ್ಟ್ ಏಡ್ ಐತಿ ಗುರು, ಒಂದ್ ನಿಮಿಷ ಹೋಗ್ಬೇಡ, ಎಲ್ಲರೂ ನೋಡ್ಲಿ, ಇಲ್ಲ ಸ್ವಲ್ಪ ಬ್ಲಡ್ ಹೋಗ್ತೈತೆ. ಇಲ್ಲೇ ಫಸ್ಟ್ ಏಡ್ ಐತಿ ಗುರು, ಒಂದ್ ನಿಮಿಷ ಹೋಗ್ಬೇಡ, ಎಲ್ಲರೂ ನೋಡ್ಲಿ, ಇಲ್ಲ ಸ್ವಲ್ಪ ಬ್ಲಡ್ ಹೋಗ್ತೈತೆ. ಇಲ್ಲೇ ಫಸ್ಟ್ ಏಡ್ ಐತಿ ಗುರು, ಒಂದ್ ನಿಮಿಷ ಹೋಗ್ಬೇಡ, ಎಲ್ಲರೂ ನೋಡ್ಲಿ, ಇಲ್ಲ ಸ್ವಲ್ಪ ಬ್ಲಡ್ ಹೋಗ್ತೈತೆ. ಇಲ್ಲೇ ಫಸ್ಟ್ ಏಡ್ ಐತಿ ಗುರು, ಒಂದ್ ನಿಮಿಷ ಹೋಗ್ಬೇಡ, ಎಲ್ಲರೂ ನೋಡ್ಲಿ. ನೀ ಶರ್ಟ್ ಬಿಚ್ಚ ಹೊಡೆಯಂತದೇನೆ, ಶರ್ಟ್ ಬಿಚ್ಚಿ ನೀನು ರೋಡಿತರ ಆಕ್ಟಿವೇಟ್ ಮಾಡ್ತೀಯ. ಇಲ್ಲೇ ಫಸ್ಟ್ ಏಡ್ ಐತಿ ಗುರು, ಒಂದ್ ನಿಮಿಷ ಹೋಗ್ಬೇಡ, ಎಲ್ಲರೂ ನೋಡ್ಲಿ, ಸ್ವಲ್ಪ ಬ್ಲಡ್ ಹೋಗ್ತೈತೆ. ಇಲ್ಲೇ ಫಸ್ಟ್ ಏಡ್ ಐತಿ ಗುರು, ನೀ ಶರ್ಟ್ ಬಿಚ್ಚ ಹೊಡೆಯಂತದೇನೆ, ಶರ್ಟ್ ಬಿಚ್ಚಿ ನೀನು ರೋಡಿತರ ಆಕ್ಟಿವೇಟ್ ಮಾಡ್ತೀಯ. ಈಗ ಬಿಎಂಟಿಸಿ ಕಂಡಕ್ಟರ್ಗಳು ಅಂತ ಇಲ್ಲೇ ಫಸ್ಟ್ ಏಡ್ ಐತಿ ಗುರು, ಒಂದ್ ನಿಮಿಷ ಹೋಗ್ಬೇಡ, ಎಲ್ಲರೂ ನೋಡ್ಲಿ, ಸ್ವಲ್ಪ ಬ್ಲಡ್ ಹೋಗ್ತೈತೆ. ನೀ ಶರ್ಟ್ ಬಿಚ್ಚ ಹೊಡೆಯಂತದೇನೆ, ಶರ್ಟ್ ಬಿಚ್ಚಿ ನೀನು ರೋಡಿತರ ಆಕ್ಟಿವೇಟ್ ಮಾಡ್ತೀಯ. ಸ್ವಲ್ಪ ಈಗ ಬಿಎಂಟಿಸಿ ಕಂಡಕ್ಟರ್ಗಳು ಅಂತ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಇದು ಮೆಜೆಸ್ಟಿಕ್ನ ಶಾಪ್ ನಂಬರ್ 21 ಏನಿದೆ ಅಲ್ಲಿ ನಡೆದಿರುವಂಥ ಘಟನೆ. ಈಗ ದುಡ್ಡು ಕೊಟ್ಟು ನಾವು ಟೀ ಕುಡಿತಾ ಇದ್ದೀವಿ ಅಂತ ಅಂದಮೇಲೆ ಟೀ ಚೆನ್ನಾಗಿಲ್ಲ ಅಂತ ಅಂದರೆ ಇನ್ಯಾರಿಗೆ ಹೇಳಬೇಕು? ಸಹಜವಾಗಿ ಎಂಥವರಿಗೂ ಕೂಡ ಈಗ ಟೀನ ಭಾಳಷ್ಟು ಇಷ್ಟಪಟ್ಟು ಕುಡಿತಾರೆ ಎಲ್ಲರೂ. ಅದರಲ್ಲಿ ಡ್ರೈವರ್ಗಳಂತೂ ಟೀ ಕುಡಿಯೋದಕ್ಕೆ ಹೋಗ್ತಾನೆ ಇರ್ತಾರೆ ಪದೇ ಪದೇ. ಯಾಕಂತಂದರೆ ಆ ಥರ ಟೆನ್ಷನ್ ಇರುತ್ತೆ ಅವರಿಗೆ ಡ್ರೈವಿಂಗ್ ಮಾಡಬೇಕಾದ್ರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಅಲ್ಲ ಈಗ ದುಡ್ಡು ಕೊಟ್ಟು ಟೀ ಕುಡಿತಾ ಇದ್ದೀವಿ ಅಂತ ಅಂದಮೇಲೆ ಟೀ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ತಪ್ಪೇನಿದೆ? ಯಾಕೆ ಆತನಿಗೆ ಅಷ್ಟು ಕೋಪ ಬಂತು ಅಂತ? ಪ್ರಭು, ಈಗ ಅದೇ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಮೆಜೆಸ್ಟಿಕ್ ನಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಮೆಜೆಸ್ಟಿಕ್ ನಲ್ಲಿ ಟೀ ಅನ್ನ ಕುಡಿಬೇಕು ಅಂತಂದ್ರೆ ಅದು ಚೆನ್ನಾಗಿಲ್ಲ ಅಂತಂದ್ರೂ ಚೆನ್ನಾಗಿದೆ ಅಂತ ಹೇಳಿ ಕುಡಿಬೇಕು ಅನ್ನುವಂತ ಒಂದು ಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇವತ್ತು ಡಿಪೋ 45 ಬಿಎಂಟಿಸಿ ಡಿಪೋ 45ಕ್ಕೆ ಸೇರಿರುವಂತಹ MS ಪಾಳ್ಯದ ಡಿಪೋಗೆ ಸೇರಿರುವಂತಹ ಬಸ್ ಅನ್ನ ಓಡಿಸ್ಕೊಂಡು ಚಾಲಕ ಮೆಜೆಸ್ಟಿಕ್ ಗೆ ಬರ್ತಾರೆ. ಸೊ ಬೆಳಗ್ಗೆ ಚಳಿ ಇದ್ದಿದ್ರಿಂದ ಶಾಪ್ ನಂಬರ್ ಅಂದ್ರೆ ಮೆಜೆಸ್ಟಿಕ್ ನ ಬಿಎಂಟಿಸಿ ಬಸ್ ನಿಲ್ದಾಣದ ಒಳಗಡೆ ಇದ್ದಂತಹ ಶಾಪ್ ನಂಬರ್ 21ಕ್ಕೆ ಹೋಗಿ ಹಣವನ್ನು ಕೊಟ್ಟು ಟೀ ಕುಡಿ ಅಂತ ಹೇಳಿ ಕೇಳ್ತಾರೆ. ಆದ್ರೆ ಟೀ ಚೆನ್ನಾಗಿರೋದಿಲ್ಲ, ಅವರು ವಾಸ್ತವ ಹೇಳ್ತಾರೆ, ಇಲ್ಲ ನೀವು ಕೊಟ್ಟಿರುವಂತ ಟೀ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅಷ್ಟಕ್ಕೆ ಕೋಪಗೊಂಡು ಟೀ ಮಾಡುವಂತ ಒಂದು ಪಾತ್ರೆಯಿಂದ ಎಷ್ಟು ಅಂತಂದ್ರೆ ಬರೋಬ್ಬರಿ 12 ಹೊಲಿಗೆ ಹಾಕುವಷ್ಟು
ರಭಸವಾಗಿ ಆ ಒಂದು ಚಾಲಕನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು. ತಕ್ಷಣದಲ್ಲಿ ಇದ್ದಂತಹ ಸಿಬ್ಬಂದಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ಚಾಲಕನ ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಸೊ ಇದೀಗ ಚಾಲಕ ಕೊಟ್ಟಂತಹ ಒಂದು ದೂರಿನ ಆಧಾರದ ಮೇಲೆ ಈಗ ಗುರುರಾಜ್ ಅಂತ ಕಾಂಡಿಮೆಂಟ್ಸ್ ನ ಅಂಗಡಿಯ ಸಿಬ್ಬಂದಿ ಏನಿದ್ದಾರೆ ಗುರುರಾಜ್ ಅಂತೇಳಿ ಅವನನ್ನ ಈಗ ವಶಕ್ಕೆ ಪಡೆಯುವ